ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಖಂಡಿತವಾಗಿಯೂ ಹೊಸದಾಗಿ ಬಂದಿದ್ದೀರಾ, ಖಂಡಿತವಾಗಿ ನಮ್ಮ ಚಾನಲ್ಗೆ ಫಿಲ್ಮಿ ರೆಡ್ ರಾಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಟಾಪಿಕ್ ನಮಗೆ ಬಗ್ಗೆ ಹೇಳ್ತಿರೋ ವಿಷಯ ಅಂತ ಹೇಳಿದ್ರೆ, ಈಗಾಗಲೇ ನೀವು ತಮ್ಮಲ್ಲಿ ನೋಡಿ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ರಿಷಬ್ ಶೆಟ್ಟಿ ಒಂದು ಇಂಟರ್ವ್ಯೂನಲ್ಲಿ ಖಂಡಿತವಾಗಿ ಒಂದು ಹೇಳಿದ್ದಾರೆ ಅಂತ ಹೇಳಿದರೆ, ಖಂಡಿತವಾಗಿಯೂ ಬಾಲಿವುಡ್ನ ಮೂವಿ ಒಂದು ಇಂಡಿಯಾವನ್ನು ತುಂಬ ಒಂದು ಕೆಳಗೆ ರೀತಿಯಲ್ಲಿ ಅಂತ ಹೇಳಿದರೆ, ಒಂದು ಅಪೋಸಿಟ್ ಆಗಿ ಅಂದರೆ ಹೇಳಿದರೆ ತೋರಿಸಲಾಗ್ತಿದೆ ಅಂತಲೇ ಹೇಳ್ಬೋದು ಅಂತ ನೆಕ್ಸ್ಟ್ ಯಾಕೆಂತ ಹೇಳಿದರೆ, ತುಂಬ ಕೆಳಮಟ್ಟಿಗೆ ಒಂದು ರೀತಿಯಲ್ಲಿ ತೋರಿಸಲಾಗ್ತಿದೆ ಅಂತಲೇ ಹೇಳ್ಬೋದು ಅಂತ ನೆಕ್ಸ್ಟ್ ಯಾಕೆಂತ ಹೇಳಿದರೆ, ನಮ್ಮ ಪ್ರಕಾರ ನಿಜವಾಗ್ಲೂ ಬಾಲಿವುಡ್ನ ಮೂವಿ ತುಂಬ ಮೂವಿ ಅಂತ ಇದೆ ಅಂತಲೇ ಹೇಳ್ಬೋದು ಅಂತ ನೆಕ್ಸ್ಟ್ ಯಾಕೆಂತ ಹೇಳಿದರೆ, ಯಾವುದೇ ಒಂದು ಧರ್ಮದ ಮೂವಿ ಇರ್ಬೋದು, ಅದೇ ರೀತಿಯಾಗಿ ಅಪೋಸಿಟ್ ಆಗಿ ತೋರಿಸ್ತಾ ಇರುವಂಥ ಒಂದು ಬಾಲಿವುಡ್ನಲ್ಲಿ ತುಂಬ ಮೂವಿಗಳು ಬಂದಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣೋದಾದರೆ ಒಂದು PK ಮೂವಿ ಕೂಡ ಹಾಗೆ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ರಿಷಬ್ ಶೆಟ್ಟಿ ಅವರ ಮಾತು ಅಂತೂ ನನಗಂತೂ ಅದು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದು ಗೊತ್ತಿಲ್ಲ. ಖಂಡಿತವಾಗಿಯೂ ಈ ಆಧಾರದ ಮೇಲೆ ಇಟ್ಟು ಹೇಳ್ಬೋದು, ಅಥವಾ ಯಾವ ರೀತಿ ಆಧಾರದ ಮೆಟ್ಟು ಹೇಳಿರ್ಬೋದು ಅಂತಲೇ ಇಷ್ಟಪಡ್ತೇನೆ. ಯಾಕೆಂದರೆ ಬಾಲಿವುಡ್ ಮತ್ತು ಸೌತ್ ಮೂವಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಧರ್ಮದ ವಿಚಾರದಲ್ಲಿ ಮೂವಿ ಮಾಡೋದರಲ್ಲಿ ನಂಬರ್ ಒನ್ ಅಂತ ಹೇಳಿದರೆ ಖಂಡಿತವಾಗಿಯೂ ಸೌತ್ ಮೂವಿಯವರು ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಆ ವಿಚಾರದಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ, ಒಂದು ಅದ್ಭುತವಾದ ಟಾಪಿಕ್ನ ಜೊತೆಗೆ ಒಂದು ರಿಷಬ್ ಶೆಟ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟಿಂದ ಖಂಡಿತವಾಗಿಯೂ ಕಾಂತಾರಾಗೆ ಏನಾದರೂ ಎಫೆಕ್ಟ್ ಆಗ್ಬೋದಾ ಬಾಲಿವುಡ್ ಮಂದಿ, ಆದರೆ ತುಂಬ ವ್ಯೂವರ್ಸ್ನ ಅವರ ಪ್ರಕಾರ ರಿಷಬ್ ಶೆಟ್ಟಿ ಹೇಳಿದವರ ಮಾತಿನ ಒಂದು ಕರೆಕ್ಟ್ ಆಗಿದೆ ಅಂತಲೇ ಹೇಳಿ ಬಾಲಿವುಡ್ ಮಂದಿ ತುಂಬ ರಿಪ್ಲೈ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಎಲ್ಲ ಇಷ್ಟಪಡ್ತೀನಿ. ಅದೇ ರೀತಿ ಏನೇ ಆಗಲಿ, ಇವರ ಮಾತಿನಿಂದ ನಿಮ್ಮ ಅನಿಸಿಕೆ ಏನಂತ ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.